ಈಗ ನೆಕ್ಸ್ಟ್ ಇನ್ನೊಂದು ದೊಡ್ಡ ಬರ್ನರ್ನ ನೋಡೋಣ. ಹಳೆ ಬರ್ನರ್ ಹೋಗಿತ್ತು, ಸರಿ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಸರಿಯಾಗಿ ಗ್ಯಾಪಲ್ಲಿ ಕೂಡ್ತಾ ಇರಲಿಲ್ಲ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಬರ್ತಾ ಇದೆ, ಫ್ಲೇಮ್ ಜೋರಾಗೆ ಬರ್ತಾ ಇದೆ. ಸೊ ಆದರೂ ನಾನು ರಿಸ್ಕ್ ತಗೋಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಸೈಡಲ್ಲಿ ಫ್ಲೇಮ್ ಹೋಗ್ತಾ ಹಾಕಿದೆ, ಯಾಕಂದರೆ ಅದು ಗ್ಯಾಪ್ ಆಗಿದೆ, ಅದು ಬೇಯಿಸಿ ಗ್ಯಾಪ್ ಆಗಿದೆ. ಸೊ ಇದರಿಂದ ನಾನೇನು ಮಾಡ್ತೀನಿ, ಈ ಬರ್ನರ್ನ ನಿಮಗೆ ನಾನು ರೀಪ್ಲೇಸ್ ಮಾಡ್ತೀನಿ. ಹೊಸ ಬರ್ನರ್ ತಗೊಂಡು ಅದನ್ನು ನಾನು ರೀಪ್ಲೇಸ್ ಮಾಡ್ತೀನಿ. ಇಲ್ಲಿ ಹೊಸ ಬರ್ನರ್ ತಂದಿದ್ದೀನಿ. ಕೆಲವೊಂದು ಸ್ಟವ್ಗಳಿಗೆ ನಿಮಗೆ ಬರ್ನರ್ ಮ್ಯಾಚ್ ಆಗೋದಿಲ್ಲ, ಯಾಕೆಂದರೆ ಇದು ಗ್ಲಾಸ್ ಕೋಟೆಡ್ ಆಗಿರೋದ್ರಿಂದ. ಗ್ಲಾಸ್ ಕೋಟೆಡ್ ಬರ್ನರೇ ಬೇರೆ ಬರುತ್ತೆ, ನಿಮಗೆ ರೆಗ್ಯುಲರ್ ಬರ್ನರೇ ಬೇರೆ ಬರುತ್ತೆ. ರೆಗ್ಯುಲರ್ ಬರ್ನರೆಲ್ಲ ನಿಮಗೆ 180ರಿಂದ 200 ರೂಪಾಯಿ ಒಳಗೆ ಸಿಗುತ್ತೆ. ಇದು ಹೊಸ ಬರ್ನರು, ಇದೆಲ್ಲ ಸ್ವಲ್ಪ ಸಿಗೋದು ಕಷ್ಟ, ಮತ್ತು ಇದ್ರ ರೇಟ್ ಬಂದು 300ರಿಂದ 400 ರೂಪಾಯಿ ಇರುತ್ತೆ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಇದನ್ನು ಕಚ್ಚಿ ನಾವು ನೋಡೋಣ ಯಾವ ರೀತಿ ನಮಗೆ ಬರುತ್ತೆ ಫ್ಲೇಮ್ ಅಂತ. ನೋಡಿ ಸ್ನೇಹಿತರೆ, ಫ್ಲೇಮ್ ನೋಡಿ ಎಷ್ಟು ಹೈಯಾಗಿ ಬರ್ತಾ ಇದೆ ಅಂತ ಅಂದು. ಮುಂಚೆ ಇಷ್ಟು ಹೈಯಾಗಿ ಬರ್ತಾ ಇರಲಿಲ್ಲ. ನಿಮಗೆ ಪಾತ್ರೆ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಫ್ಲೇಮ್ ಎಷ್ಟು ಬರ್ತಾ ಇದೆ ಅನ್ನೋದು. ನಿಮಗೆ ಪಾತ್ರೆ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಕುಕ್ಕರ್ ಇಟ್ಬಿಟ್ಟು ನೋಡೋಣ ಹಾಗೆ ಯಾವ ರೀತಿ ಬರ್ತಾ ಇದೆ ಫ್ಲೇಮು, ಎಲ್ಲಿವರೆಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಈಗ ನೋಡಿ ಸ್ನೇಹಿತರೆ, ಇದು ಫ್ಲೇಮು ಪೂರ್ತಿ ತಳ ಕವರ್ ಆಗ್ತಾ ಇದೆ, ನಿಮಗೆ ಪೂರ್ತಿ ತಳನ ಕವರ್ ಆಗ್ತಾ ಇದೆ. ಸೊ ಈಗ ಸಣ್ಣ ಬರ್ನರ್ ಮೇಲೆ ಇಟ್ಟು ನೋಡೋಣ. ಇದು ಸಹ ನಿಮಗೆ ತಕ್ಕ ಮಟ್ಟಿಗೆ ಕುಕ್ಕರನ್ನು ಕವರ್ ಆಗ್ತಾ ಇದೆ. ಸೊ ಈ ಫ್ಲೇಮ್ ಕಲ್ಲರ್ಗೂ ಇದು ಹಳೆ ಬರ್ನರ್ ಫ್ಲೇಮ್ ಇದ್ರ ಕಲರ್ನ ನೋಡಿ ಒಂದು ಸಲ ಸ್ನೇಹಿತರೆ, ಮತ್ತು ಇದು ಹೊಸ ಬರ್ನರ್ ಫ್ಲೇಮ್ ಕಲರ್ ನೋಡಿ. ಇದು ಸ್ವಲ್ಪ ಗ್ರೀನಿಶ್ ಇದೆ, ಇದು ಸ್ವಲ್ಪ ಬ್ಲೂಯಿಶ್ ಇದೆ. ಸೊ ಅದೇ ಏಜ್ ಆದಾಗೆ ಹೇಳ್ತೀವಲ್ಲ, ಸುಕ್ಕಟ್ಟುತ್ತೆ ಅನ್ನೋ ಥರ ಮನುಷ್ಯನಿಗೆ, ಅದೇ ರೀತಿ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಾಗಲಿ ವಯಸ್ಸು ಆಗ್ತಾ ನಾವು ಅದು ರಿಪೇರಿ ಮಾಡ್ತಾ ಇರಬೇಕು. ನಾವು ರಿಪೇರಿ ಮಾಡಲಿಲ್ಲ ಅಂದರೆ ನಾವು ಹೊಸದು ತರಬೇಕಾಗ್ತದೆ. ಅದ್ರ ಬದಲಿಗೆ ಮನೆಯಲ್ಲಿ ಹೆಂಗಸರು ಫ್ರೀ ಇದ್ದಾಗ ಈ ರೀತಿ ಮಾಡಿಕೊಂಡು ಸಾವಿರಾರು ರೂಪಾಯಿ ಹೊಸ ಸ್ಟವ್ವಿಗೆ ಖರ್ಚು ಮಾಡೋದ್ರ ಬದಲು ಇರೋ ಸ್ಟವನ್ನು ರಿಪೇರಿ ಮಾಡ್ಕೊಳ್ಬೋದು ಮನೆಯಲ್ಲೇ, ನಾನು ಹೇಳಿರೋ ಮೆಥಡ್ನಲ್ಲಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಾವು ಮಿಕ್ಸಿ ಇದನ್ನು ಹೇಗೆ ಲೈಫ್ ಲಾಂಗ್ ನೀವು ಸರ್ವಿಸಿಗೆ ತಗೊಂಡೋಗಬಾರ್ದು, ಆ ರೀತಿ ಒಂದು ವಿಡಿಯೋನ ಮಾಡಿ ಕಳಿಸ್ತೇನೆ. ಧನ್ಯವಾದಗಳು. ಅರವಿಂದ್, ಯಲಗೂಡಿಗೆ, ಆಲ್ದೂರು, ಚಿಕ್ಕಮಗಳೂರು ಜಿಲ್ಲೆ.